ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಖಿತಾ ಪೂಜಾರಿ. ವೀಕ್ಷಕರೇ, ಇವತ್ತಿನ ನಮ್ಮ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಯಾರಿದ್ದಾರೆ, ಏನ್ ವಿಷಯ ಅಂತ ಹೇಳೋದಕ್ಕಿಂತ ಮುಂಚೆ ನಾವೆಲ್ಲರಿಗೂ ಕೂಡ ಗೊತ್ತೇ ಇದೆ, ಕರ್ನಾಟಕದ ಫಸ್ಟ್ OTT ಪ್ಲಾಟ್ಫಾರ್ಮ್ ವಿ4 ಸ್ಟ್ರೀಮ್ ಎಲ್ಲಾ ರೀತಿಯ ಮನರಂಜನೆಗಳನ್ನ ನಮಗೆ ನೀಡ್ತಾ ಬಂದಿದೆ. ಒಂದು ಸಿನಿಮಾ ಆಗಿರಬಹುದು, ಯಕ್ಷಗಾನ, ನಾಟಕ, ಶಾರ್ಟ್ ಮೂವೀಸ್, ಹೀಗೆ ಬೇರೆ ಬೇರೆ ರೀತಿಯ ಒಂದು ಮನರಂಜನೆಯ ವಿಧಾನಗಳಿಂದ ನಮ್ಮನ್ನೆಲ್ಲ ರಂಜಿಸ್ತಾ ಬಂದಿದೆ. ಸೊ ಈ ಒಂದು ಲಿಸ್ಟ್ಗೆ ಇನ್ನೊಂದು ಹೊಸ ಸೇರ್ಪಡೆ ಅನ್ನೋ ಹಾಗೆ ಆಕಸ್ಮಿಕ ಅನ್ನುವಂತಹ ಒಂದು ಶಾರ್ಟ್ ಮೂವಿ ಆಡ್ ಆಗ್ತಾ ಇದೆ. ಈ ಒಂದು ಶಾರ್ಟ್ ಮೂವಿ ಇದೇ ಬರುವ ಮಾರ್ಚ್ 11ನೇ ತಾರೀಕು ನಮ್ಮೆಲ್ಲರ ಮುಂದೆ ಸ್ಟ್ರೀಮಿಂಗ್ ಆಗಲಿ ರೆಡಿ ಆಗಿ ನಿಂತಿದೆ. ಸೊ ಈ ಏನಿದು ಆಕಸ್ಮಿಕ ಅಂತ ಹೇಳೋದಕ್ಕೆ ನಮ್ಮ ಜೊತೆಗೆ ಆಕಸ್ಮಿಕ ತಂಡ ಇದ್ದಾರೆ. ಅವ್ರ ಜೊತೆ ನಾವು ಮಾತಾಡ್ಸೋಣ. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ. ಮೊದಲಿಗೆ ನಮ್ಮ ಜೊತೆಗೆ ಆಕಸ್ಮಿಕ ಕಿರುಚಿತ್ರದ ನಿರ್ದೇಶಕರಾಗಿರುವಂತಹ ಪ್ರೀತೇಶ್ ಶೆಟ್ಟಿ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಹಾಗೆ ಈ ಒಂದು ಕಿರುಚಿತ್ರದ ಪ್ರೊಡ್ಯೂಸರ್ ಆಗಿರುವಂತಹ ವಸಂತ್ ಶೆಟ್ಟಿ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಹಾಗೆ ಈ ಒಂದು ಚಿತ್ರದ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿರುವಂತಹ ಸೂರಜ್ ಶೆಟ್ಟಿ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಸೊ ಡೈರೆಕ್ಟರ್ ಹತ್ರ ಕೇಳೋದಾದ್ರೆ, ಆಕಸ್ಮಿಕ ಅನ್ನುವಂಥದ್ದು ಏನು? ಅಂದ್ರೆ ಆಕಸ್ಮಿಕವಾಗಿ ಹುಟ್ಟುಕೊಂಡಂತಹ ಚಿತ್ರವ ಅಥವಾ ಒಂದು ಕತೆ ಆಕಸ್ಮಿಕವಾಗಿ ಬಂದು ಆಕಸ್ಮಿಕ ಅಂತ ಹೆಸರಿಟ್ರ? ಆಕಸ್ಮಿಕ ಅಂದ್ರೆ ಏನು ಅಂತ? ಆಕಸ್ಮಿಕ ಅಂದ್ರೆ ಕಥೆಯನ್ನು ನೋಡುವಾಗ ಒಂದು ಆಕಸ್ಮಿಕವಾಗಿ ಬರುವಂತ ಎಲ್ಲ ಸನ್ನಿವೇಶವನ್ನು ಆಧರಿಸಿ ಇಟ್ಟುಕೊಂಡು ಹಾಗೆ ಆಕಸ್ಮಿಕ ಅಂತ ಇಟ್ಟದ್ದು. ಮತ್ತೆ ಆಕಸ್ಮಿಕವಾಗಿ ಬಂದದ್ದಲ್ಲ ಕತೆ ಆಕಸ್ಮಿಕ ಅಲ್ಲ. ಸೊ ಪ್ಲಾನ್ ಇತ್ತು. ಮತ್ತೆ ಕಥೆಯನ್ನೆಲ್ಲ ಸರಿಯಾಗಿ ನೋಡುವಾಗ ಇದು ಆಕಸ್ಮಿಕವಾಗಿಯೇ ಬರುವಂತದ್ದನ್ನು ನಾವು ಬರುವಂತ ದೃಶ್ಯವನ್ನೆಲ್ಲ ನೋಡುವಾಗ ಅದಕ್ಕೆ ಆಕಸ್ಮಿಕ ಅಂತ ಟೈಟಲ್ ಸರಿ ಆಯ್ತು ಅಂತ. ಈ ಆಕಸ್ಮಿಕ ಅಂತ ಹೆಸರು ಯಾರಿಟ್ಟಿದ್ದು? ಡೈರೆಕ್ಟರ್ ಅಥವಾ ಯಾರ್ ಪ್ಲಾನ್ ಇದು ಅಂತ? ಇದು ಕತೆ ಬರೆಯುವಾಗ ನನಗೆ ಪ್ಲಾನ್ ಇತ್ತು ಈಗ ಬರಿಬೇಕಂತ. ಹಾಗೆ ಪ್ರೊಡ್ಯೂಸರ್ ಹತ್ರ ಮತ್ತೆ ಅಸಿಸ್ಟೆಂಟ್ ಡೈರೆಕ್ಟರ್ ಟೀಮ್ ಹತ್ರ ಎಲ್ಲ ಕೇಳುವಾಗ ಹಾಗೆ ಒಳ್ಳೆ ಉಂಟು ಅಂತ ಹೇಳಿದ್ರು. ಕತೆ ಪ್ರಕಾರ ಒಳ್ಳೆ ಉಂಟು ಅದು. ಮತ್ತೆ 2-3 ಹೆಸರು ನಾವು ನೋಡಿದ್ವಿ. ಆಗ ಇದನ್ನು ಸೆಲೆಕ್ಟ್ ಮಾಡುವಾಗ ಇದು ಒಳ್ಳೆ ತೆಕ್ಕೊಂಡ್ವಿ. ಓಕೆ, ಸುಮಾರು ಹೆಸರಿತ್ತು, ಅದರಲ್ಲಿ ಆಕಸ್ಮಿಕ ಸೂಟ್ ಆಗುತ್ತೆ ಅಂತ ಹೇಳಿ ಎಲ್ಲರ ಒಂದು ಡಿಸ್ಕಷನ್ ಮೇರೆಗೆ ಆಕಸ್ಮಿಕ ಅಂತ ಹೆಸರು ಬಂತು. ಓಕೆ, ಇನ್ನು ನಿರ್ಮಾಪಕರ ಕೇಳೋದಾದ್ರೆ ಸರ್, ಈ ಒಂದು ಕಥೆಯನ್ನ ನಿಮ್ಮ ಹತ್ರ ತಂದಾಗ ನೀವು ಹೇಗೆ ರಿಯಾಕ್ಟ್ ಮಾಡಿದ್ರಿ? ಇವ್ರು ನಿಮ್ಮ ಹತ್ರ ಕತೆ ಹೇಳಿದ್ರ ಅಥವಾ ನೀವು ಇದಕ್ಕೆ ಒಂದು ಪ್ರೊಡ್ಯೂಸ್ ಮಾಡ್ಬೋದು ಅಂತ ಯಾವ ರೀತಿ ಅನ್ಕೊಂಡ್ರಿ ಅಂತ? ಕಥೆಯನ್ನು ನೋಡುವಾಗ ಕತೆ ತುಂಬಾ ಚೆನ್ನಾಗಿತ್ತು. ನಾನು ಅದನ್ನು ಓದಿದೆ. ಮತ್ತೆ ಅವರು ಅದನ್ನು ಬಿಡಿಸಿ ಹೇಳಿದ್ರು. ನಮಗೆ ಇದಕ್ಕೆ ಒಂದು ಪ್ರೊಡ್ಯೂಸರ್ ಮಾಡುವಂತ ಒಂದು ಮನಸ್ಸಾಯ್ತು. ಆ ಕಾರಣದಿಂದ ನಾವು ಲಾಕ್ಡೌನ್ ಅಲ್ಲಿ ಮಾಡಿದ್ದೇವೆ. ಲಾಕ್ಡೌನ್ ಸಮಯದಲ್ಲಿ ಮಾಡಿರುವಂತಹ ಸಿನಿಮಾ. ಓಕೆ, ಹಾಗೆ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ ತುಂಬಾ ಕಡಿಮೆ ಮಾತಾಡುದು ಅಂತ ಅನ್ಸುತ್ತೆ ಅಲ್ವಾ? ಹೌದಾ? ಹಾಗೇನಿಲ್ಲ. ಸೊ ಓಕೆ, ಹೇಗಿತ್ತು ಈ ಒಂದು ಆಕಸ್ಮಿಕ ಸಿನಿಮಾ ಜರ್ನಿಯಲ್ಲಿ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಅಂತ? ಮತ್ತೆ 2 ಟೈಪ್ ವರ್ಕ್ ಮಾಡಿದ್ದೇನೆ. ಆಕ್ಟ್ ಕೂಡ ಮಾಡಿದ್ದೇನೆ, ಮತ್ತೆ ಅಸಿಸ್ಟೆಂಟ್ ಡೈರೆಕ್ಟರ್ ಕೂಡ ಮಾಡಿದ್ದೇನೆ. ಓಕೆ, ಒಳ್ಳೆ ಉಂಟು. ಮೂವಿ ಎಲ್ಲ ಆಗಿ ಮೂಡಿ ಬಂದಿದೆ. ಓಕೆ, ಅಣ್ಣನಕ್ಕೆ ರಿಲೀಸ್ ಆಗ್ತಿದೆ. ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ರಿ. ಓಕೆ, ಆಕ್ಟ್ ಮಾಡಿದಿರಿ ಅಂತ ಹೇಳಿದ್ರಿ. ಸೊ ಯಾವ ಪಾತ್ರ ಅಂತ ಅಲ್ಲ, ಯಾವ ರೀತಿಯ ಕ್ಯಾರೆಕ್ಟರ್ ನಿಮ್ಮದು ಅನ್ನೋದು? ಕ್ಯಾರೆಕ್ಟರ್ ಅಂದ್ರೆ ಒಂದು ಅಲ್ಲಿಯ ಹುಡುಗ ಇಲ್ಲಿ ಪೇಟೆಗೆ ಬರೋದು, ಅಲ್ಲಿ ಒಂದು ಒಬ್ಬ ಮಕ್ಕಳೊಟ್ಟಿಗೆ ಸೇರಿ ಹಾಲಾಗುವಂತ ಪಾತ್ರ. ಓಕೆ, ಹಳ್ಳಿಯಿಂದ ಪೇಟೆಗೆ ಬಂದು ಅಲ್ಲಿ ಜನರ ಜೊತೆ ಬೇರೆಯವ್ರ ಜೊತೆ ಸೇರಿ ಎಜುಕೇಶನ್ಗೆ ಅಂತ. ಓಕೆ, ಆ ರೀತಿಯ ಪಾತ್ರವನ್ನ ನೀವು ಮಾಡ್ತಾ ಇದ್ದೀರಾ. ಸೊ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದೀರಾ. ಸೊ ಡೈರೆಕ್ಷನ್ ಒಳ್ಳೇದಾಗುತ್ತಾ, ಆಕ್ಟಿಂಗ್ ಒಳ್ಳೇದಾಗುತ್ತಾ? ತುಂಬಾ ಇಂಟ್ರೆಸ್ಟ್ ಇರುತ್ತೆ ಆಕ್ಟಿಂಗ್. ಓಕೆ, ಅಸಿಸ್ಟೆಂಟ್ ಡೈರೆಕ್ಟ್ ಮಾಡ್ಬೇಕಂತ ಹೇಳಿದ್ರು, ಮಾಡಿದ್ರು. ಓಕೆ, ಹಾಗೆ ಮಾಡ್ಬೇಕು ಅಂತ ಹೇಳಿದ್ರು. ಯಾರು ಡೈರೆಕ್ಟರ್ ಹೇಳಿದ? ಡೈರೆಕ್ಟರ್ ಯಾಕೆ ಅವರು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ವರ್ಕ್ ಮಾಡ್ಬೇಕು ಅಂತ ಹೇಳಿದ್ದು ಅಂತ? ಹಾಗೆ ನಾನು ಕಥೆಯನ್ನು ನನ್ನ ಗೆಳೆಯ ಹಾಗೆ ನಾನು ಅವನಿಗೆ ಕಥೆಯನ್ನು ಸಹ ಹೇಳಿದೆ. ಕಥೆಯನ್ನು ಹೇಳುವಾಗ ಅವನಿಗೆ ಕತೆ ಒಳ್ಳೆ ಉಂಟು, ನಾವು ಡೈರೆಕ್ಷನ್ ಮಾಡುವ ಅಂತ ಹೇಳಿದೆ. ಹಾಗೆ ಪ್ಲಾನ್ ಎಲ್ಲ ಸ್ವಲ್ಪ ಕೊಟ್ಟ, ಹೀಗೆ ಮಾಡುವ ಹಾಗೆ ಮಾಡುವ ಅಂತ. ಹಾಗೆ ಒಂದೊಂದು ಕೇಳುವಾಗ ನನಗೆ ಸಹ ಆಯ್ತು, ಒಳ್ಳೆ ಡೈರೆಕ್ಷನ್ ಸಹ ಮಾಡುವ ಅಂತ. ಓಕೆ, ಹಾಗೆ ಡೈರೆಕ್ಷನ್ ಕೂಡ ಅವರಿಗೆ ಒಂದು ಆ ಒಂದು ಟ್ಯಾಲೆಂಟ್ ಇದೆ ಅಂತ ನಿಮ್ಗೆ ಗೊತ್ತಾಯ್ತು. ಹಾಗೆ ಒಂದು ಸಪೋರ್ಟ್ ಮಾಡಿದ್ರಿ ನೀವು. ಓಕೆ, ಈ ಒಂದು ಆಕಸ್ಮಿಕ ಅನ್ನುವಂತಹ ಕಿರುಚಿತ್ರ, ಇದ್ರ ಒಂದು ಆರ್ಟಿಸ್ಟ್ ಸೆಲೆಕ್ಷನ್ ಹೇಗ್ ಮಾಡಿದ್ರಿ? ಯಾರೆಲ್ಲ ಇದ್ದಾರೆ ಅನ್ನುವಂಥದ್ದು ಒಂದು ಆರ್ಟಿಸ್ಟ್ ಸೆಲೆಕ್ಷನ್ ಅಂದ್ರೆ, ಈಗ ಡ್ರಾಮಾದವರು, ಈಗ ನಮ್ಮ ಈ ಮಂಗಳೂರು ಅಂದ್ರೆ ನಾಟಕದಲ್ಲಿ ಎಲ್ಲ ಇರುವವರು, ಹಾಗೆ ಇದ್ದ ಟೀಮ್ ಅಲ್ಲಿ ಇದ್ದವರನ್ನೆಲ್ಲ ಚಾಯ್ಸ್ ಮಾಡಿದ್ವಿ ಈ ಒಂದು ಆಯಾ ರೋಲಿಗೆ. ಮತ್ತೆ ಕೆಲವೊಂದು ಹೊಸ ಪ್ರತಿಭೆಗಳನ್ನು ತಂದು ಅವರಿಗೆ ಹೇಳಿ ಸರಿ ಮಾಡಿಸಿ ಎಲ್ಲ ತೆಕ್ಕೊಂಡ್ವಿ. ಮತ್ತೆ ಅದಕ್ಕೆ ಒಂದು 24 ಆರ್ಟಿಸ್ಟ್ ಬೇಕಿತ್ತು ಶಾರ್ಟ್ ಮೂವಿಗೆ. ಹಾಗೆಲ್ಲ ಸೆಟ್ ಆಯ್ತು. ಒಬ್ಬರು ಫಿಲ್ಮ್ ಆಕ್ಟರ್, ಒಂದು ಪೊಲೀಸ್ ರೋಲ್ ಮಾಡಿದ್ದಾರೆ. ಅವರು 2 ಫಿಲ್ಮ್ ಅಲ್ಲಿ ಆಕ್ಟ್ ಮಾಡಿದ್ದಾರೆ.
ಹಾಗೆ ಅವರು ಮತ್ತೆ ಮತ್ತೆ ನಾಟಕದವರು ಮತ್ತೆ ಸ್ಟೂಡೆಂಟ್ ಒಂದು 4 ಮಂದಿ ಸ್ಟೂಡೆಂಟ್ ನವರಿದ್ದಾರೆ. ಈಗ ವಿದ್ಯಾಭ್ಯಾಸ ಮಾಡ್ತಿದ್ದಾರೆ, ಎಜುಕೇಶನ್ ಅಲ್ಲಿ. ಓಕೆ, ಹೊಸ ಕಲಾವಿದರನ್ನ ಈ ಒಂದು ಸಿನಿಮಾದಲ್ಲಿ ಶಾರ್ಟ್ ಮೂವಿಯಲ್ಲಿ ನೀವು ಇಂಟ್ರೊಡ್ಯೂಸ್ ಮಾಡಿದ್ದೀರಾ. ಸೊ ಹೊಸಬ್ರು ಬಂದಾಗ ಖಂಡಿತವಾಗಿಯೂ ಸ್ವಲ್ಪ ಅವರಿಗೆ ಹೇಳ್ಕೊಡೋದು ಅದರೆಲ್ಲ ಇದ್ದೇ ಇರುತ್ತೆ. ಸೊ ಯಾವ ರೀತಿ ಇತ್ತು ಅವ್ರು ಬಂದಾಗ? ಲೈಕ್ ಕಷ್ಟ ಆಯ್ತಾ ಅಥವಾ ಇಷ್ಟಪಡ್ಕೊಂಡು ಹೇಳ್ಕೊಟ್ರಾ, ಹೇಗಿತ್ತು ಅಂತ? ಇಲ್ಲ, ಅವರು ಕಲ್ತುಕೊಂಡೇ ಬಂದಿದ್ರು ಆಕ್ಟಿಂಗ್ ಎಲ್ಲ. ಓಕೆ, ಬಂದು ನಮಗೆ ಒಂದು ಸೀನಲ್ಲಿ 1-2 ಟ್ರಯಲ್ ತಕೊಂಡು ಮತ್ತೆ ಒಂದು ಟೇಕ್ ತಗೊಳ್ತಿದ್ವಿ. ಅದು ಒಂದು ಕಷ್ಟ ಅಂತ ಆಗ್ಲಿಲ್ಲ. ಕಷ್ಟ ಅಂತ ಅದು ಲಾಕ್ಡೌನ್ ಅಲ್ಲಿ ಮಾಡಿದ್ವಿ ಅಲ್ಲ, ಅದು ಕಷ್ಟ ಅಂತ. ಓಕೆ, ಲಾಕ್ಡೌನ್ ಟೈಮ್ ಅಲ್ಲಿ ಮಾಡಿದ್ದು ಅಂತ ನಮ್ಮ ಪ್ರೊಡ್ಯೂಸರ್ ಹೇಳಿದ್ರು. ಯಾವ ಟೈಮ್ ಅಲ್ಲಿ ಇದು ಮಾಡಿದ್ದು ಅಂತ ಅಂದ್ರೆ ಮೇ ಮಾರ್ಚ್ ಆ ಟೈಮ್ ಅಲ್ಲಿ ಯಾವಾಗ ಈ ಒಂದು ಸಿನಿಮಾ ಇದು ಚಿತ್ರೀಕರಣ ಆಗೋದಕ್ಕೆ ಸ್ಟಾರ್ಟ್ ಆಯ್ತು? ನಮ್ದು ಒಂದು ಜುಲೈ ಟೈಮಲ್ಲಿ ನಾವು ಸ್ಟಾರ್ಟ್ ಮಾಡಿದ್ವಿ. ಮಾತಾಡ್ತಾ ಜೂನ್ ಜುಲೈ ಆಯ್ತು, ಆಗಸ್ಟ್ ಆ ಟೈಮಲ್ಲಿ ಮಾಡಿದ್ದೆ. ಓಕೆ, ಆ ಟೈಮಲ್ಲಿ ಕಷ್ಟ ಆಗ್ಲಿಲ್ವಾ ಸರ್? ಲಾಕ್ಡೌನ್ ಟೈಮ್ ಅಲ್ಲಿ ಅಂದ್ರೆ ಎಲ್ಲರ ಆರ್ಟಿಸ್ಟ್ ಅನ್ನ ಹುಡುಕೋದು ತುಂಬಾ ಕಷ್ಟ ಆಗುತ್ತೆ, ಅಂದ್ರೆ ಹೊರಗಡೆ ಬರೋದಕ್ಕೂ ಕೂಡ ಆಗ್ತಾ ಇರ್ಲಿಲ್ಲ ಆ ಸಮಯದಲ್ಲಿ. ಯಾವ ರೀತಿ ಸೆಲೆಕ್ಷನ್ ಮಾಡಿದ್ರಿ ನೀವು? ಅಂದ್ರೆ ನೀವೇ ಕೇಳಿದ್ರಾ ಅಥವಾ ಏನಾದ್ರು ಆಡಿಷನ್ಸ್ ಏನಾದ್ರು ಇಟ್ಟಿದ್ರಾ ಆ ರೀತಿ? ಇಲ್ಲ, ಆಡಿಷನ್ ಇಡ್ಲಿಲ್ಲ. ನಾವು ಈ ಲಾಕ್ಡೌನ್ ಆಗೋ ಮುಂಚೆ ಪ್ಲಾನ್ ಮಾಡಿದ್ದನ್ನು ಈ ಮಾಡುವ ಶಾರ್ಟ್ ಮೂವಿ ಮಾಡುವ ಅಂತ ಮಾಡಿ ಶೂಟಿಂಗ್ ಅಂತ ಸೆಟ್ ಆಗುವಾಗ ಇಲ್ಲಿ ಲಾಕ್ಡೌನ್ ಆಯ್ತು. ಮತ್ತೆ ಹಾಗೆ ನಿಂತಿದ್ದು, ಮತ್ತೆ ಯಾರು ಮನೆಯಿಂದ ಹೊರಗೆ ಬರ್ಲಿಕ್ಕೆ ಇರ್ಲಿಲ್ಲ. ಹಾಗೆ ಮುಂದೂಡಿ ಒಂದು ಏಪ್ರಿಲ್ ಜುಲೈವರೆಗೆ ಸೆಟ್ ಆಗಿತ್ತು ಫುಲ್. ಮತ್ತೆ ಆಗಸ್ಟ್ ಅಲ್ಲಿ ನಮ್ಮ ಶೂಟಿಂಗ್ ಸ್ಟಾರ್ಟ್ ಆಯ್ತು. ಓಕೆ, ಹಾಗೆ. ಓಕೆ, ಆಕಸ್ಮಿಕದ ಬಗ್ಗೆ ನಾವು ಇನ್ನಷ್ಟು ಮಾತನಾಡೋಣ, ಆದ್ರೆ ಅದಕ್ಕೂ ಮುನ್ನ ಒಂದು ಶಾರ್ಟ್ ಬ್ರೇಕ್ ಅನ್ನ ತಗೊಂಡು ಬೇಗ ವಾಪಸ್ ಬಂದ್ಬಿಡೋಣ. ಓಕೆ ವೀಕ್ಷಕರೇ, ಈ ಒಂದು ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ, ಆದ್ರೆ ಅದಕ್ಕೂ ಮುನ್ನ ಚಿಕ್ಕ ವಿರಾಮ. ವಿರಾಮದ ಬಳಿಕ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆಗೆ ಆಕಸ್ಮಿಕ ಕಿರುಚಿತ್ರ ತಂಡ ಇದ್ದಾರೆ, ಮಾತಾಡ್ಸೋಣ. ಸರ್, ನೀವು ಹೇಳಿದ್ರಿ ಲಾಕ್ಡೌನ್ ಸಮಯದಲ್ಲಿ ಈ ಒಂದು ಚಿತ್ರ ಆಯ್ತು ಅಂತೆಲ್ಲ ಹೇಳಿದ್ರಿ. ಎಷ್ಟು ದಿನ ತಗೊಂಡ್ರಿ ಒಂದು ಚಿತ್ರೀಕರಣಕ್ಕೆ ಅನ್ನುವಂಥದ್ದು? ದಿನ 6 ದಿವಸ ತಗೊಂಡಿದ್ದೇವೆ. 3 ತಿಂಗಳು. 3 ತಿಂಗಳು? ಓಕೆ, ಹೇಗೆ? 3 ತಿಂಗಳಂದ್ರೆ ನಮ್ಗೆ ಗ್ಯಾಪ್ ಸಿಗ್ತಿರ್ಲಿಲ್ಲ. ಈ ಲಾಕ್ಡೌನ್ ಟೈಮ್ ಅಲ್ಲಿ ಹೊರಗೆ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ, ಮತ್ತೆ ಶೂಟಿಂಗ್ ಅಲ್ಲಿ ಎಲ್ಲ ಸಿಗ್ತಿರ್ಲಿಲ್ಲ, ಎಲ್ಲರ ಆರ್ಟಿಸ್ಟ್ ನವರು ಬರ್ತಿರ್ಲಿಲ್ಲ ಒಂದು. ಮತ್ತೆ ಸಿಕ್ಕಿದ ಟೈಮಲ್ಲೆಲ್ಲ ನಾವು ಈ ಸಂಡೇ ಹಾಗೆ ಮಾಡಿ 3 ತಿಂಗಳು ತಗೊಂಡಿದ್ದೇವೆ. ಓಕೆ, ಹಾಗೆ 3 ತಿಂಗಳಲ್ಲಿ 6 ದಿನವನ್ನ ನೀವು ಶೂಟಿಂಗ್ ಮಾಡಿದಿರಾ, 6 ದಿನ ಶೂಟಿಂಗ್ ಮಾಡಿದಿರಾ ಅಂತ. ಓಕೆ, ಹಾಗೆ ಸರ್, ನಿಮ್ಮ ಜೊತೆ ಮಾತನಾಡೋದಾದ್ರೆ ಇದಕ್ಕಿಂತ ಮುಂಚೆ ನೀವು ಪ್ರೊಡ್ಯೂಸ್ ಮಾಡಿದ್ರಾ ಏನಾದ್ರೂ ಕಿರುಚಿತ್ರಗಳನ್ನ, ಅಥವಾ ಇದೇ ಮೊದಲ ಬಾರಿ ಅನ್ನುವಂಥದ್ದು? ಚಿತ್ರ ಅಂದ್ರೆ ಮೊದಲ ಬಾರಿ. ನಮ್ಮದೊಂದು ನಾಟಕ ತಂಡ ಉಂಟು ನಂದೇ, ಓಕೆ, ಬ್ರಾಹ್ಮರಿ ಕಲಾವಿದರು ಉಪ್ಪಲ ಅಂತ. ಅವತ್ತು ಡ್ರಾಮಾವನ್ನು 2 ಡ್ರಾಮಾವನ್ನು ಕೊಟ್ಟಿದ್ದೇವೆ. ಒಂದು 10-15 ಪ್ರದರ್ಶನವನ್ನು ಕಂಡಿದ್ದೇವೆ. ಅದರಿಂದ ಒಂದು ಭರವಸೆ ಇತ್ತು ಒಂದು ಫಿಲಿಂ ಮಾಡುವಂತ ಸಣ್ಣ ಮಟ್ಟದ್ದು. ನಾವು ಪ್ರೊಡ್ಯೂಸ್ ಮಾಡಿದ್ದೇವೆ. ಹಾಗೆ ನೀವೇನಾದ್ರೂ ಆಕ್ಟ್ ಮಾಡಿದ್ದೀರಾ ಇದರಲ್ಲಿ? ಹೌದು, ನಾನು ಒಂದು ಪ್ರಿನ್ಸಿಪಲ್ ನ ರೋಲ್ ಅನ್ನು ಮಾಡಿದ್ದೇನೆ. ಓಕೆ, ಎಲ್ಲರೂ ನೀವು ಮಾಡಿದ್ದೀರಾ? ನಾನು ಸಹ ಆಕ್ಟಿಂಗ್ ಮಾಡಿದ್ದೇನೆ. ಓಕೆ, ಯಾವ ರೋಲ್ ಅನ್ನುವಂಥದ್ದು? ವಿಲನ್ ಟೈಪ್ ರೋಲ್ ಅದು. ಮತ್ತೆ ಅದು ಕ್ರೈಮ್ ಸ್ಟೋರಿ. ಹಾಗೆ ವಿಲನ್ ಇದು ಹೀರೋ ಅಂತ ಬರುದಿಲ್ಲ ಅದರಲ್ಲಿ. ಒಂದು ಮೆಸೇಜ್, ಲಾಸ್ಟ್ಗೆ ಒಂದು ಮೆಸೇಜ್ ಎಲ್ಲ ಕೊಟ್ಟು ಒಳ್ಳೆ ಮೆಸೇಜ್ ಎಲ್ಲ ಉಂಟು. ಓಕೆ, ಹಾಗೆ. ಒಂದು ಸೀಕ್ರೆಟ್ ನಮಗೂ ಅಂತಿದೆ, ಒಂದು ಕ್ರೈಮ್ ಸ್ಟೋರಿ ಅಂತ. ಓಕೆ, ನಿಮ್ಗೆ ಕ್ರೈಮ್ ಸ್ಟೋರಿ ಮಾಡ್ಬೇಕು ಅಂತಾನೆ ಇತ್ತಾ? ಇದು ನಿಮ್ಮ ಫಸ್ಟ್ ಡೈರೆಕ್ಷನ್? ಹೌದು, ಫಸ್ಟ್ ಡೈರೆಕ್ಷನ್. ನೀವು ಕ್ರೈಮ್ ಸ್ಟೋರಿ ಮಾಡ್ಬೇಕು ಅಂತ ಪ್ಲಾನ್ ಮಾಡಿದ್ರಾ? ಹೌದು. ಕ್ರೈಮ್ ಸ್ಟೋರಿ ಅಂದ್ರೆ ಹೇಳಿದ್ರೆ ಈಗ ನಮ್ಮ ದೊಡ್ಡ ಫಿಲ್ಮ್ ಅಲ್ಲಿ ಅದೆಲ್ಲ ನಮಗೆ ಮೆಸೇಜ್ ಕೊಡುವಂತ ಇದಿರುವುದಿಲ್ಲ. ಕೊಡ್ಬಹುದು, ಆದ್ರೆ ಶಾರ್ಟ್ ಮೂವಿ ಎಲ್ಲ ಮಾಡುವಾಗ ನಮಗೆ ಮೆಸೇಜ್ ಕೊಡ್ಲೇಬೇಕು. ಅಲ್ಲಿ ಒಂದು ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶ ಸಿಕ್ಕಿದ್ರೆ ಮಾತ್ರ ಅಲ್ಲಿ ಒಂದು ಆ ಫಿಲ್ಮಿಗೆ ಒಂದು ಅರ್ಥ ಬರ್ತದೆ. ಅದಕ್ಕೋಸ್ಕರ ನಾವು ಮೆಸೇಜ್ ಇಟ್ವಿ. ಮೆಸೇಜ್ ಇರ್ಬೇಕಾದ್ರೆ ಅಂತ ಅದ್ರ ಕಂಟೆಂಟ್ ಇರ್ಬೇಕು. ಅದಕ್ಕೆ ಕಂಟೆಂಟ್ ಕೊಡುವಾಗ ಒಳ್ಳೆ ವಿಷಯ ಇಟ್ಟುಕೊಂಡೇ ನಾವು ಮಾಡಿದ್ವಿ. ಹಾಗೆ ಒಳ್ಳೆ ಮೆಸೇಜ್ ಬಂತು. ಮತ್ತೆ ಈಗದ ಆಗುವ ವಿಷಯವನ್ನು ತಕೊಂಡು ಶಾಲಾ ಕಾಲೇಜು ಮಕ್ಕಳೆಲ್ಲ ಹಾಳಾಗ್ತಾರೆ ಯಾವ ವಿಷಯದಲ್ಲಿ ಅಂತ ಹೇಳುವ ವಿಷಯದಲ್ಲಿ ಇಟ್ಟುಕೊಂಡು ಶಾರ್ಟ್ ಮೂವಿ ಮಾಡಿದ್ವಿ. ಓಕೆ, ಹಾಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಹತ್ರ ಮಾತಾಡೋದಾದ್ರೆ, ಸೊ ನಿಮಗೆ ಈ ಒಂದು ಫೀಲ್ಡ್ ತುಂಬಾ ಇಷ್ಟ ಅಂತ ನೀವು ಏನಾದ್ರು ಬಂದಿದ್ದೀರಾ ಅಥವಾ ಏನ್ ಮಾಡ್ಕೊಂಡಿದ್ದೀರಾ? ನೀವು ಕಾಲೇಜ್ ಹೋಗ್ತಾ ಇದ್ದೀರಾ, ವರ್ಕ್ ಮಾಡ್ತಾ ಇದ್ದೀರಾ, ಹೇಗೆ? ಕಾಲೇಜ್ ಹೋಗ್ತಿದ್ದೆ. ಕಾಲೇಜ್ ಹೋಗ್ತಾ ಇದ್ದೀರಾ? ಕಾಲೇಜ್ ಹೋಗ್ತಾ ಇದ್ದಾಗೆ ಈ ಫೀಲ್ಡ್ ಕೂಡ ಇಷ್ಟ ಅಂತ. ಓಕೆ, ಕಾಲೇಜಲ್ಲಿ ಸಪೋರ್ಟಿವ್ ಇದ್ದಾರಾ? ಅಂದ್ರೆ ನೀವು ರಜೆ ಎಲ್ಲ ಮಾಡ್ತಾ ಇದ್ರಾ, ಹೇಗೆ ಅಂತ? ರಜೆ ಮಾಡ್ತಿರ್ಲಿಲ್ಲ, ಈಗ ರಜೆ ಇತ್ತು ಶೂಟಿಂಗ್ ಅಲ್ಲಿ, ಲಾಕ್ಡೌನ್ ಟೈಮ್ ಅಲ್ಲಿ. ಓಕೆ, ಹಾಗೆ ರಜೆ ಇದ್ದಾಗ ಮಾಡ್ತಾ ಹೋಗ್ತಿದ್ದದು. ಓಕೆ, ಬೇರೆ ಶಾರ್ಟ್ ಫಿಲ್ಮ್ ಎಲ್ಲ ಮಾಡ್ತೀವಿ ಅಂತ ಆಸೆ ಉಂಟು. ಓಕೆ, ಕರ್ದಾಗೆ
ಹಾಗೆ ಹೋಗಿದ್ದು. ಒಂದು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ನೀವು ಮಾಡ್ಬೇಕು ಅಂತ ಹೇಳಿದಾಗ ಏನ್ ಭಯ ಆಯ್ತಾ, ನಾನು ಹೇಗ್ ಮಾಡ್ಬಲ್ಲೆ ಅನ್ನೋ ಒಂದು ಯೋಚನೆ ಬಂತ? ಅಂದ್ರೆ ಫಸ್ಟ್ ಟೈಮ್ ಮಾಡ್ತಾ ಇದ್ದೀರಾ ಅಂತ ಅನ್ಸುತ್ತೆ. ತುಂಬಾ ಹೆದರಿಕೆ ಆಯ್ತು. ಸೊ ಯಾವ ರೀತಿ ನಿಮ್ಮ ಫ್ರೆಂಡ್ ನಿಮ್ಗೆ ಸಪೋರ್ಟ್ ಮಾಡಿದ್ರು ಅಂತ? ತುಂಬಾ ಸಪೋರ್ಟ್ ಮಾಡಿದ್ರು ಅವರು, ತುಂಬಾ ಹೇಳ್ಕೊಡ್ತಿದ್ರು ಈಗ ಮಾಡ್ಬೇಕಂತೆಲ್ಲ, ಹಾಗೆಲ್ಲ ತುಂಬಾ ಹೆಲ್ಪ್ ಮಾಡ್ತಾ ಇದ್ರು. ಓಕೆ, ಹಾಗೆ ಆ ರೀತಿಯಾಗಿ ಮೂಡಿ ಬಂದಿದೆ. ಓಕೆ, ಇನ್ನು ಕೇಳೋದಾದ್ರೆ ಈ ಒಂದು ಚಿತ್ರದಲ್ಲಿ ಆರ್ಟಿಸ್ಟ್ಗಳು ಇದ್ದಾರೆ ಅಂತ ಹೇಳಿದ್ರಿ, 24 ಜನ ಆರ್ಟಿಸ್ಟ್ಗಳಿದ್ದಾರೆ. ಸೊ 24 ಜನ, ಈಗೊಂದು ಕ್ರೈಮ್ ಸ್ಟೋರಿ ಅಂತ ನೀವು ಹೇಳಿದ್ರಿ, ಹೇಗಿತ್ತು ಶೂಟಿಂಗ್ ಸೆಟ್ ಅನ್ನುವಂಥದ್ದು? ಲೈಕ್ ಕ್ರೈಮ್ ತರನೇ ತುಂಬಾ ಸೀರಿಯಸ್ ಆಗಿ ಹೋಗ್ತಾ ಇತ್ತಾ ಅಥವಾ ಫನ್ ಆಗಿ ಹೇಗಿತ್ತು ಶೂಟಿಂಗ್ ಸೆಟ್ ಅನ್ನೋದು? ಸೀರಿಯಸ್ ಅಂತ ಹೇಳಿ ಈ ಶೂಟಿಂಗ್ ಟೇಕ್ ಆಗೋ ಸೀರಿಯಸ್ ಅಂತ ಇರ್ತಿತ್ತು, ಮತ್ತೆಲ್ಲ ಫ್ರೀ ಅಲ್ಲಿ ಇದ್ವಿ ನಾವು. ಆಗ ಅದು ಸೀರಿಯಸ್ ಕತೆ ಅಂತ ಯಾರಿಗೂ ಗೊತ್ತಿರ್ಲಿಲ್ಲ. ಎಲ್ಲರಿಗೆ ಕತೆ ಎಲ್ಲರಿಗೆ ಹೇಳುದಿಲ್ಲ ಅಲ್ಲ ಆರ್ಟಿಸ್ಟ್ನವರಿಗೆ, ನಮಗೊಂದು 4 ಮಂದಿಗೆ ಮಾತ್ರ ಗೊತ್ತಿತ್ತು. ಹಾಗೆ ಇದು ಅಲ್ಲಿ ಎಲ್ಲ ಫನ್ ಆಗಿದ್ರು ಎಲ್ಲರೂ. ಹಾಗೆ ಒಂದು 3-4 ಸೀನ್ ತಗೊಳ್ತಿದ್ವಿ ದಿವಸದಲ್ಲಿ. ತುಂಬಾ ಜಾಸ್ತಿ ಟೇಕ್ಸ್ ತಗೊಂಡಿದ್ರು? ಯಾರು ತಗೊಳ್ಳಿಲ್ಲ, ಎಲ್ಲ 1-2 ಟ್ರಯಲ್ ತಗೊಳ್ಳುವಾಗ ಎಲ್ಲ ಕಂಪ್ಲೀಟ್ ಆಗ್ತಿತ್ತು, ಎಲ್ಲ ಆಕ್ಟಿಗೆ ಸಿಕ್ತಿದ್ರು ಕರೆಕ್ಟ್. ಹಾಗೆ ಸೊ ಡೈರೆಕ್ಟರ್ ತುಂಬಾ ಸ್ಟ್ರಿಕ್ಟ್ ಆಗಿದ್ರಾ, ಹೇಗಿದ್ರು ಶೂಟಿಂಗ್ ಸೆಟ್ ಅಲ್ಲಿ? ಬೈತಾ ಇದ್ರಾ ಜಾಸ್ತಿ ಟೇಕ್ಸ್ ತಗೊಳ್ಳೋ ಹಾಗಿಲ್ಲ, ಬೇಗ ಆಗ್ಬೇಕು ಅಂತ ಏನಾದ್ರು ಹೇಳ್ತಾ ಇದ್ರ, ಅಥವಾ ಇಟ್ಸ್ ಓಕೆ ಟೇಕ್ ಆದ್ರೂ ಪರವಾಗಿಲ್ಲ ಚೆನ್ನಾಗಿ ಬರ್ಲಿ ಅಂತ ಯಾವ ರೀತಿ ಇದ್ರು ಅಂತ? ಅವರು ಫ್ರೀ ಆಗಿದ್ರು, ಬೈತಿರ್ಲಿಲ್ಲ. ಬೇರೆಯವರಿಗೆ ನೀವು ಫ್ರೆಂಡ್ ಅಲ್ಲ, ನಿಮ್ಗೆ ಬೈಲಿಕ್ಕಿಲ್ಲ ಬಿಡಿ. ಬೇರೆಯವ್ರಿಗೆ ನೀವು ಹೇಳಿ, ಪ್ರೊಡ್ಯೂಸರ್ ಬೈತಿದ್ರ ಹೇಗೆ? ನೀವು ಹೋಗ್ತಾ ಇದ್ರ ಶೂಟಿಂಗ್ ಸೆಟ್ ಗೆ? ಹೋಗ್ತಾ ಇದ್ರಿ. ಸೊ ಯಾವ ರೀತಿ ಇದ್ರು ಡೈರೆಕ್ಟರ್ ಅಂತ? ಸ್ಟಿಕ್ ಇತ್ತು, ಆದ್ರೆ ಬೈಯೋದು ಅಂತ ಏನಿಲ್ಲ, ಹೇಳಿ ಕೊಡ್ತಿದ್ದೆವು ಎಲ್ಲ ಹೇಗೆ ಯಾವ ರೀತಿ ಮಾಡಬೇಕು. ಅವ್ರು ಹೇಳಿದ್ರು ನಮಗೆ ಕೂಡ ಒಂದು ಆ ಕತೆ ಈ ರೀತಿಯೇ ಬರ್ಬೇಕಂತ ನಮ್ಮ ಮನಸ್ಸಲ್ಲಿ ಕೂಡ ಇರ್ತದಲ್ಲ, ಖಾಲಿ ನಾವು ಒಂದು ಬಂಡವಾಳ ಹಾಕುದಲ್ಲ, ಅದರ ಹಿಂದೆ ನಮ್ದೊಂದು ಪ್ಲಾನ್ ಇರ್ತದೆ, ಆ ರೀತಿ ಹೀಗೆ ಬರ್ಬೋದು. ಅವರೊಂದು ಮೈಂಡ್ ಬೇರೆ ಇರ್ತದೆ, ನಮ್ಮ ಮೈಂಡ್ ಅದು ಇದು ಆಗುವಾಗ ಒಂದು ಕತೆ ಒಳ್ಳೆ ಆಗಿ ಮೂಡಿ ಬಂದಿದೆ. ಇಲ್ಲಿ ತುಂಬಾ ಡ್ರಾಮಾ ಆರ್ಟಿಸ್ಟ್ ಗಳನ್ನ ನೀವು ತಗೊಂಡು ಸಿನಿಮಾ ಮಾಡಿದಿರಿ ಅಂತ ಹೇಳಿದ್ರಿ. ಡ್ರಾಮಾ ಆರ್ಟಿಸ್ಟ್ ಗಳಂತ ಹೇಳಿದಾಗ ಎಲ್ಲ ಒಂದು ಸ್ಟೇಜ್ ಅಲ್ಲಿ ನಿಂತು ಮಾಡುವಂಥದ್ದು, ಇದು ಒಂದು ಕ್ಯಾಮ್ರಾ ಮುಂದೆ ಒಂದು ಆಕ್ಟ್ ಮಾಡುವಂಥದ್ದು ಮೂವೀಸ್ ಅಂತ ಬಂದಾಗ. ಸೊ ಅವ್ರು ಯಾವ ರೀತಿ ಮಾಡ್ತಾ ಇದ್ರು ಅಂತ ಸರ್, ನೀವೊಂದು ಡ್ರಾಮಾ ಕಲಾವಿದರು, ನಿಮ್ಗೆ ಯಾವ ರೀತಿ ಅನಿಸ್ತು? ಲೆಕ್ಕ ನೋಡಿದ್ರೆ ಕ್ಯಾಮರಾದಲ್ಲಿ ಮಾಡೋದು ತುಂಬಾ ಈಸಿ. ಓಕೆ, ಒಂದು ಸ್ಟೇಜ್ ಮೇಲೆ ನಾವು ಮಾಡೋದಾದ್ರೆ ತುಂಬಾ ಟಫ್, ಯಾಕಂದ್ರೆ ಎದುರುಗಡೆ ತುಂಬಾ ಜನ ನೋಡ್ತಾ ಇದ್ದಾರೆ, ಅದು ಕಷ್ಟ. ಇದನ್ನು ಅವರೆಲ್ಲ ಈಸಿಯಾಗಿ ಮಾಡಿದ್ದಾರೆ, ಏನು ಅಷ್ಟೊಂದು ಕಷ್ಟ ಆಗಲಿಲ್ಲ ನಮಗೆ. ಹಾಗೆ ಈಸಿಯಲ್ಲಿ ಮಾಡ್ತಾ ಇದ್ರು. ಸೊ ಕ್ರೈಮ್ ಅಂತ ಹೇಳಿದ್ರಿ, ಯಾವ ರೀತಿ ಅಂದ್ರೆ ಫುಲ್ ಸೀರಿಯಸ್ ಆಗಿ ಹೋಗುತ್ತಾ ಸಿನಿಮಾ, ಅಥವಾ ಸಾಂಗ್ಸ್ ಏನಾದ್ರು ಇದೆಯಾ ಮಿಡ್ಲ್ ಅಲ್ಲಿ, ಅಥವಾ ಏನಾದ್ರು ಕಾಮಿಡಿ ಆತರ ಏನಾದ್ರು ಮಿಕ್ಸ್ಡ್ ಪ್ಯಾಕೇಜ್ ಇದೆಯಾ, ಅಥವಾ ಕ್ರೈಮ್ ಮಾತ್ರನಾ ಆ ರೀತಿ ಎನ್ನುವಂಥದ್ದು ಏನು? ಇದು ಕ್ರೈಮ್ ಅಂದ್ರೆ ಸ್ಟಾರ್ಟಿಂಗ್ ಇಂದ ಕ್ರೈಮೇ, ಸ್ಟಾರ್ಟಿಂಗ್ ಇಂದ ಕ್ರೈಮ್ ಶುರು ಆದ್ರೆ ಎಂಡ್ ತನಕ ಮೆಸೇಜ್ ತನಕ ಅದು ಕ್ರೈಮ್ ಅಲ್ಲೇ ಹೋಗ್ತದೆ. ಒಂದು ನಡುವಲ್ಲಿ ಕಾಮಿಡಿ ಹಾಕಿದ್ರೆ ಅದು ಕತೆ ಫೈಲ್ ಆಗ್ತದೆ ಅಂತ ಹೇಳಿ ಕಾಮಿಡಿ ಹಾಕ್ಲಿಲ್ಲ. ಕಾಮಿಡಿ ಎಲ್ಲ ಇತ್ತು, ಬರ್ದ ಕಾಮಿಡಿ ಎಲ್ಲ ಇತ್ತು. ಹಾಗೆ ಅದನ್ನ ಹಾಕಿದ್ರೆ ಅದು ಇಡೀ ಸ್ಟೋರಿಯ ಫೈಲ್ ಆಗ್ತದೆ ಅಂತ ಹೇಳಿ ಹಾಕ್ಲಿಲ್ಲ, ಇಡೀ ಕ್ರೈಮ್ ಸ್ಟೋರಿ ಅದು. ಕ್ರೈಮ್ ಸ್ಟೋರಿ ಅದು ಬೇರೆ ಏನು ಇಲ್ಲ, ಲೈಕ್ ಕಾಮಿಡಿ ಅಥವಾ ಸಾಂಗ್ಸ್ ಏನು ಇಲ್ಲ. ಸೊ ಡೈಲಾಗ್ಸ್ ಎಲ್ಲ ನೀವೇ ಬರ್ದ್ರಾ? ಡೈಲಾಗ್ ಬರ್ದಿದ್ದೆ, ಮತ್ತೆ ಈಗ ನಮ್ಮ ಕ್ಯಾಮರಾಮ್ಯಾನ್ ಸಹ 1-2-3 ಶಾರ್ಟ್ ಮೂವಿ ಮಾಡ್ತಿದ್ರು. ಹಾಗೆ ಮಾಡಿದ್ರೆ ಅವ್ರ ಹತ್ರ ತೋರಿಸುವಾಗ ಅವ್ರು ಹೇಳಿದ್ರು ನಾನು ಕರೆಕ್ಷನ್ ಮಾಡಿ ಕೊಡ್ತೇನೆ ಅಂತ ಹೇಳಿದ್ರು. ಹಾಗೆ ಕರೆಕ್ಷನ್ ಮಾಡಿದ್ರೆ ನಾನು ಕೊಡುವಾಗ ಅದನ್ನು ಕೆಲವೊಂದು ಸೀನ್ ಕಟ್ ಮಾಡಿ ಅವರು ಸೇರಿಸಿ ಹಾಗೆ ತುಂಬಾ ಕರೆಕ್ಷನ್ ಮಾಡಿ ಕೊಟ್ರು. ಹಾಗೆ ಸ್ಕ್ರೀನ್ ಪ್ಲೇ ಡೈಲಾಗ್ ಎಲ್ಲ ಬರ್ದಿದ್ದೆ, ಸ್ಕ್ರೀನ್ ಪ್ಲೇ ಅವರು ಬರೆದ್ರು. ಹಾಗೆ ಸೊ ಕ್ಯಾಮ್ರಾ ವರ್ಕ್ ಎಲ್ಲ ಯಾವ ರೀತಿ ಆಗಿದೆ ಅನ್ನುವಂಥದ್ದು, ಎಲ್ಲೆಲ್ಲ ಶೂಟಿಂಗ್ ಮಾಡಿದೀರಾ ಈ ಒಂದು ಸಿನಿಮಾ, ಎಲ್ಲಿ ಯಾವ ಪ್ಲೇಸ್ ಅಲ್ಲೆಲ್ಲ ತುಂಬಾ ಶೂಟಿಂಗ್ ಆಗಿದೆ ಅನ್ನುವಂಥದ್ದು? ಶೂಟಿಂಗ್ ನಮ್ಮ ಊರು ನಮ್ಮ ಒಂದು ಇಡೀ 1-2-3 ಊರಲ್ಲಿ ನಾವು ಶೂಟಿಂಗ್ ಮಾಡಿದ್ವಿ. ಮತ್ತೆ ಹೊರಗೆ ಪ್ಲಾನ್ ಮಾಡಿದ್ವಿ, ಹೊರಗೆ ಮಂಗಳೂರಲ್ಲ? ಅಲ್ಲ, ಮಂಗಳೂರಲ್ಲ, ನಮ್ಮ ಕಾಸರಗೋಡು. ಹಾಗೆ ಹೋಗ್ಲಿಕ್ಕೆ ಪ್ಲಾನ್ ಮಾಡುವಾಗ ಈ ಲಾಕ್ ಡೌನ್ ಟೈಮ್ ಅಲ್ಲಿ ಹೊರಗೆ ಹೋಗ್ಲಿಕ್ಕಿಲ್ಲ. ಶೂಟಿಂಗ್ ಪೊಲೀಸ್ನವರದ ಪರ್ಮಿಷನ್ ಎಲ್ಲ ಹೇಳಿದ್ದು ಇಲ್ಲೇ ಮಾಡ್ಬೇಕಂತ, ಹೊರಗೆ ಎಲ್ಲಿ ಹೋಗ್ಲಿಕ್ಕಿಲ್ಲ. ಹಾಗೆ ನಾವು ನಮ್ಮ ಗ್ರಾಮದಲ್ಲೇ ಮಾಡಿದ್ವಿ. ಹಾಗೆ ಸೊ ಅಲ್ಲೇ ಹತ್ತಿರದ ಪ್ರದೇಶಗಳಲ್ಲಿ ನೀವು ಮಾಡಿದ್ದು ಆಯ್ಕೆ ಮಾಡಿ. ಓಕೆ, ಹಾಗೆ ಸೊ ಇನ್ನಷ್ಟು ಮಾತುಕತೆ ಮುಂದುವರಿಸೋಣ, ಆದ್ರೆ ಒಂದು ಸಣ್ಣ ಬ್ರೇಕ್ ತಗೊಂಡು ಬೇಗ ವಾಪಸ್ ಬಂದ್ಬಿಡೋಣ. ವೀಕ್ಷಕರೇ, ಈ ಒಂದು ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ, ಆದ್ರೆ ಅದಕ್ಕೂ ಮುನ್ನ ಶಾರ್ಟ್ ಬ್ರೇಕ್. ವಿರಾಮದ ಬಳಿಕ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಾವು ಮಾತುಕತೆ ಮಾಡ್ತಾ ಇದ್ವಿ, ಮಾತುಕತೆ ಮುಂದುವರಿಸೋಣ. ಸರ್, ಈ ಒಂದು ಕಿರುಚಿತ್ರ ಅಂತ ಹೇಳುವಂಥದ್ದು
ತುಂಬಾ ಜನ ಹೊಸ ಕಲಾವಿದರನ್ನ ಹೊರತರಬೇಕು ಅಥವಾ ಏನೋ ಒಂದು ಟ್ಯಾಲೆಂಟ್ ಇದೆ ಅದನ್ನ ಗುರುತಿಸಬೇಕು ಅಂತ ಮಾಡೋ ರೀತಿ ಇರುತ್ತೆ, ಒಂದು ಮೆಸೇಜ್ ಕೊಡಬೇಕು ಆ ರೀತಿಯಾಗಿ. ಆದ್ರೆ ಈ ಒಂದು ಕಿರುಚಿತ್ರದಲ್ಲಿ ನೀವು ಒಂದು ಒಳ್ಳೆ ಕೆಲಸವನ್ನ, ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಮಾಡೋದಕ್ಕೆ ಹೊರಟಿದ್ದೀರಾ. ಆ ಒಂದು ಉದ್ದೇಶ ಏನು ಅನ್ನೋದು ನಾನ್ ಹೇಳೋದಕ್ಕಿಂತ ಜಾಸ್ತಿ ನೀವ್ ಹೇಳಿದ್ರೇನೆ ತುಂಬಾ ಅರ್ಥಪೂರ್ಣವಾಗಿರುತ್ತೆ ಅಂತ. ಸೊ ಆ ಒಂದು ಬಗ್ಗೆ ನೀವೇ ನಮ್ಮ ವೀಕ್ಷಕರಿಗೆ ಹೇಳಿ ಅನ್ನುವಂಥದ್ದು. ಈಗ ನಮಗೆ ಈ ಫಿಲ್ಮನ್ನು, ಶಾರ್ಟ್ ಫಿಲ್ಮನ್ನು ಯೂಟ್ಯೂಬ್ಗೆ ಹಾಕುವ ಆಪ್ಷನ್ಸ್ ಉಂಟು, ನಮಗೆ ಬೇರೆ ಕೆಲವೊಂದು ಜನರಿಗೆ ಮುಟ್ಟಿಸುವಂಥ ಇದೆಲ್ಲ ಉಂಟು. ಹಾಗೆ ನಾವು ಚಾಯ್ಸ್ ಮಾಡಿದ್ದು OTT ಅಲ್ಲಿ. ಯಾಕೆಂದರೆ ಈಗ ನಮಗೆ ನಾವೊಂದು ಫಂಡ್ ಇಟ್ಟಿದ್ದೇವೆ. ಈ ಲಾಕ್ಡೌನ್ ಟೈಮಲ್ಲಿ ಕೆಲವೊಂದು ವಿದ್ಯಾರ್ಥಿಗಳಾಗಿರ್ಬೋದು, ಮನೆ ಆಗಿರ್ಬೋದು, ತುಂಬ ಕಷ್ಟದಲ್ಲಿದ್ದರು. ಆ ಟೈಮಲ್ಲಿ ಈಗ ನಾವೊಂದು ಶಾರ್ಟ್ ಮೂವಿ ಮಾಡಿ ಅದರಲ್ಲಿ ಬರುವಂಥ ಹಣವನ್ನು, ಫಂಡನ್ನು ನಾವು ಇದಕ್ಕೆ ಉಪಯೋಗಿಸುವಂತ ಪ್ಲಾನ್ ಮಾಡಿದ್ರು ಇವರು. ಹಾಗೆ ಅವರು ಪ್ಲಾನ್ ಮಾಡುವಾಗ ನಾವೆಲ್ಲ ಸಪೋರ್ಟ್ ಮಾಡಿದ್ವಿ, ಮಾಡುವ, ಹೀಗೆ ಮಾಡುವ ಅಂತ. ಮತ್ತೆ ಅದರಲ್ಲಿ ಈಗ ಅದರಲ್ಲಿ ಹಣ ಬಂದದನ್ನು ನಾವು ಇದಕ್ಕೆ ಯೂಸ್ ಮಾಡುವಂತ ಹೇಳಿದ್ವಿ ನಾವು. ಮತ್ತೆ ಅದಕ್ಕೆ ಆದ ಇದು ಇಲ್ಲ ನಮಗೆ, ಯಾವುದು ಹಣ ಬರುವಂತ ವ್ಯವಸ್ಥೆ ಇಲ್ಲ. ವ್ಯವಸ್ಥೆ ಇರೋದು ಒಂದು ಥಿಯೇಟರ್ ಬಿಟ್ರೆ ಒಂದು OTT. ಅದನ್ನು ನಾವು ಈಗ ಒಳ್ಳೆ OTT-ಯಲ್ಲಿ ಹಾಕ್ಬೇಕು ಅಂತ ನೀವು ಪ್ಲಾನ್ ಮಾಡಿದ್ರಿ. ಓಕೆ, OTT ಅಂತ ಬಂದಾಗ V4 ಸ್ಟ್ರೀಮ್ ಅಲ್ಲಿ ಇದು ಸ್ಟ್ರೀಮಿಂಗ್ ಆಗ್ತಾ ಇದೆ. ಸೊ ಅದ್ರ ಬಗ್ಗೆ ನೀವೇನು ಹೇಳ್ತೀರಾ ಅಂತ? ಹೌದು, V4 ಸ್ಟ್ರೀಮ್ ಅಲ್ಲಿ ಒಳ್ಳೆ ಪ್ರಚಾರದಲ್ಲಿದ್ದಾಗ ನಾವು ಒಂದು 2-3 ಫಿಲ್ಮ್ ಎಲ್ಲ ನೋಡಿದ್ದು ಅದರಲ್ಲಿ. ಹಾಗೆ ನೋಡುವಾಗ ನಾವು ಇವರನ್ನು ಮನಿಕ್ ಸರ್ ಅನ್ನು ಕಾಂಟ್ಯಾಕ್ಟ್ ಮಾಡಿದ್ವಿ. ಮಾಡುವಾಗ ಅವ್ರು ಹೇಳಿದ್ರು ಹಾಕುವ ಅಂತ ಹೇಳಿದ್ರು. ಹಾಗೆ ಎಲ್ಲ ಸ್ಟೋರಿ ಎಲ್ಲ ಆದ್ಮೇಲೆ ಸೆಲೆಕ್ಟ್ ಆಯಿತು. ಸೆಲೆಕ್ಟ್ ಆಗಿ ಮತ್ತೆ ಸ್ಟ್ರೀಮಿಂಗ್ ಅಲ್ಲಿ 11ಕ್ಕೆ ರಿಲೀಸ್ ಆಗ್ತಾ ಉಂಟು. ಓಕೆ, ಮಾರ್ಚ್ 11ಕ್ಕೆ ಸ್ಟ್ರೀಮಿಂಗ್ ಆಗೋದಕ್ಕೆ ರೆಡಿ ಆಗ್ತಾ ಇದೆ ಈ ಒಂದು ಸಿನಿಮಾ ಅನ್ನುವಂಥದ್ದು. ಒಂದು ಒಳ್ಳೆ ಉತ್ತಮ ಉದ್ದೇಶವನ್ನ ಇಟ್ಕೊಂಡು ಈ ಒಂದು ಸಿನಿಮಾ ಮಾಡ್ತಾ ಇದ್ದೀರಾ. ಯಾರ ಪ್ರೊಡ್ಯೂಸರ್ ಫಸ್ಟ್ ಹೇಳಿದ್ರ ಅಥವಾ ಡೈರೆಕ್ಟರ್ ಐಡಿಯಾನ ಇದು ಅನ್ನುವಂಥದ್ದು? ಹಾಗೆ ಪ್ರೊಡ್ಯೂಸರ್ ಹೇಳಿದ್ರು. ಪ್ರೊಡ್ಯೂಸರ್ ಹೇಳುವಾಗ ಕೇಳಿದ್ರು ಈಗ ಮಾಡುವ ಅಂತ. ಹಾಗೆ ಎಲ್ಲರಿಗೆ ಸಪೋರ್ಟ್ ಮಾಡಿದ್ರಿ ಎಲ್ಲರೂ ಕೂಡ, ಟೀಮ್ ಅಲ್ಲಿರೋರು ಎಲ್ಲರೂ ಕೂಡ ಸಪೋರ್ಟ್ ಮಾಡಿದ್ರ? ಹೌದು, ಟೀಮ್ ಅಲ್ಲಿ ಇದ್ದವರು ಎಲ್ಲರೂ ಹೇಳಿದ್ರು ಒಳ್ಳೆ ವಿಷಯ, ಹಾಗೆ ಮಾಡಿದ್ರೆ ಒಳ್ಳೆ ಜನರು ಸಪೋರ್ಟ್ ಮಾಡುವರು. ಹಾಗೆ ನಾವು ಅದನ್ನ ಆ ರೀತಿ ತಗೊಂಡು ಮತ್ತೆ ಒಂದು ಸಣ್ಣ ಅಮೌಂಟ್ ಇಟ್ಟಿದ್ವಿ ಟಿಕೆಟ್ ಅಂತ ಹೇಳಿ, 40 ರೂಪೀಸ್ ಅಂತ. ಮತ್ತೆ ಅದರಲ್ಲಿ ಈಗ ತುಂಬಾ ಜನ ಸಪೋರ್ಟ್ ಮಾಡಿದ್ದಾರೆ ನಮಗೆ, 100ರಿಂದ ಹೆಚ್ಚು ಜನ ಸಪೋರ್ಟ್ ಮಾಡಿದ್ರು. ಮತ್ತೆ ಈಗ ಸಹ ಕೇಳ್ತಿದ್ದಾರೆ ಎಲ್ಲರೂ ಯಾವಾಗ ರಿಲೀಸ್ ಅಂತ. ಓಕೆ, ಹಾಗೆ ಆ ರೀತಿ ಆಗ್ತಾ ಇದೆ. ಸರ್, ಪ್ರೊಡ್ಯೂಸರ್ ಹತ್ರ ಕೇಳೋದಾದ್ರೆ, ಮಾರ್ಚ್ 11ರಂದು ಈ ಒಂದು ಕಿರುಚಿತ್ರ ನಮ್ಮೆಲ್ಲರ ಮುಂದೆ V4 ಸ್ಟ್ರೀಮ್ OTT ಪ್ಲಾಟ್ಫಾರ್ಮ್ ಅಲ್ಲಿ ಸ್ಟ್ರೀಮಿಂಗ್ ಆಗೋದಕ್ಕೆ ರೆಡಿ ಆಗ್ತಾ ಇದೆ. ಈ ಒಂದು ಕಿರುಚಿತ್ರವನ್ನ ಯಾಕೆ ಜನ ನೋಡಬೇಕು ಅನ್ನುವಂಥದ್ದನ್ನ, ಅದರ ಒಂದು ಕ್ಲಾರಿಫಿಕೇಶನ್ ಅನ್ನ ನೀವೇ ನಮ್ಮ ವೀಕ್ಷಕರಿಗೆ ಕೊಡಿ ಅನ್ನುವಂಥದ್ದು. ಯಾಕಂದ್ರೆ ಅದು ಕುಟುಂಬ ಸಮೇತವಾಗಿ ನೋಡುವಂತ ಚಿತ್ರ. ಯಾಕಂದ್ರೆ ತಮ್ಮ ಮಕ್ಕಳನ್ನು ವಿದ್ಯಾಭ್ಯಾಸಕ್ಕೋಸ್ಕರ ಕಾಲೇಜ್ ಕಳಿಸ್ತಾರೆ. ಕಾಲೇಜಲ್ಲಿ ಒಂದು ನಡೆಯುವಂತಹ ಘಟನೆ, ಅದನ್ನು ಆಧರಿಸಿ ನಾವು ಮಾಡಿದ್ದೇವೆ. ಯಾಕಂದ್ರೆ ಕಾಲೇಜಿಗೆ ಕಳಿಸಿದ್ರೆ ಸಾಲದು, ಅವರನ್ನು ಕೂಡ ನೋಡ್ಬೇಕು ನಮ್ಮ ಮಕ್ಕಳು ಹೇಗಿದ್ದಾರೆ ಅಲ್ಲಿ. ಅದಕ್ಕೆ ಹೊಂದಿಕೊಂಡು ಉತ್ತಮವಾದ ಕಥೆಯನ್ನು ನಾವು ಮಾಡಿದ್ದೇವೆ, ಉತ್ತಮ ಫಿಲ್ಮ್ ಮಾಡಿದ್ದೇವೆ. ಖಂಡಿತವಾಗಿ ನೋಡಿದರೆ ಆಮೇಲೆ ಅವ್ರಿಗೆ ಗೊತ್ತಾಗ್ತದೆ. ಹಾಗೆ ಆ ಒಂದು ರಿಯಲ್ ಸ್ಟೋರಿ ತರಾನೇ ಮೂಡಿ ಬಂದಿದೆ ಅನ್ನುವಂಥ. ನಮ್ಮ ಮಕ್ಕಳು ಹೇಗೆ, ಯಾಕಂದ್ರೆ ಯುವ ಜನತೆ ಈಗ ತುಂಬಾ ಇದಾಗ್ತಾ ಇದ್ದಾರೆ. ಇದು ಕಥೆಯನ್ನು ನಾವು ತೆಕ್ಕೊಂಡು ನೋಡಿದ್ರೆ ಯಾರಾದ್ರೂ ಹೇಳುವವರಿದ್ದಾರೆ, ಇದನ್ನ ನಾವು ಇದು ಆಗಿದೆ ಕತೆ. ಈಗ ನಾವು ಇದನ್ನು ಕೆಲವರ ಹತ್ರ ಹೇಳುವಾಗ ಇದು ಆಗಿರ್ಬಹುದು ಎಲ್ಲಿಯಾದ್ರೂ ಕತೆ, ಒಳ್ಳೆ ಮೆಸೇಜ್ ಕೊಟ್ಟಿದ್ದೀರಿ ಈಗ ಸಮಾಜಕ್ಕೆ ಅಂತ. ಓಕೆ, ಆ ರೀತಿಯಾಗಿ ಮೂಡಿ ಬಂದ್ರೆ. ಸರ್, ಅಸಿಸ್ಟೆಂಟ್ ಡೈರೆಕ್ಟರ್ ನಮ್ದು ಕಾಲೇಜಿಗೆ ಹೋಗುದಂತ ಹೇಳಿದ್ರು, ಈ ರೀತಿ ಏನಾದ್ರು ಎಕ್ಸ್ಪೀರಿಯನ್ಸ್ ಆಗಿದ್ದ ಸಿನಿಮಾದ್ದು? ಆಗಿಲ್ಲ. ಓಕೆ, ನೀವು ಈ ಒಂದು ಆಕಸ್ಮಿಕ ಸಿನಿಮಾದ ಬಗ್ಗೆ ಏನ್ ಹೇಳ್ತೀರಾ ನಮ್ಮ ವೀಕ್ಷಕರಿಗೆ ಅನ್ನುವಂಥದ್ದು? ಎಲ್ಲರೂ 11 ತಾರೀಕು ರಿಲೀಸ್ ಆಗ್ತಿದೆ ಮಾರ್ಚ್, ಎಲ್ಲರೂ ನೋಡಿ ಸಪೋರ್ಟ್ ಮಾಡಬೇಕು. ತುಂಬಾ ಆಸೆ ಇಟ್ಕೊಂಡು ಮಾಡಿದ ಚಿತ್ರ ಇದು, ನೋಡ್ತೀರಂತ ಭಾವಿಸಿದ್ದೇನೆ. ಖಂಡಿತ. ಸರ್, ನಮ್ಮ ಡೈರೆಕ್ಟರ್ ಆಕಸ್ಮಿಕ ಚಿತ್ರದ ಬಗ್ಗೆ ನಮ್ಮ ವೀಕ್ಷಕರಿಗೆ ಏನ್ ಹೇಳ್ತೀರಾ? ಯಾಕೆ ಈ ಒಂದು ಸಿನಿಮಾವನ್ನ ನೋಡ್ಬೇಕು ಅನ್ನುವಂಥದ್ದು? ಅದೇ ಪ್ರೊಡ್ಯೂಸರ್ ಹೇಳಿದ್ರು, ಇದು ಒಳ್ಳೆ ಮೆಸೇಜ್ ಇಟ್ಟುಕೊಂಡು ನಾವು ಮಾಡಿದಂತ ಕಥೆಯನ್ನು ನೋಡುವಾಗ ನಿಮಗೆ ಅರ್ಥ ಆಗ್ತದೆ ಅದು ಯಾವ ರೀತಿ ಉಂಟು ಅಂತ ಹೇಳಿದ್ರೆ. ಹಾಗೆ ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಉಂಟು ಇದರಲ್ಲಿ. ಮತ್ತೆ ಆಗುವಂತ ಕಥೆಯನ್ನು ಇಟ್ಟುಕೊಂಡೇ ನಾವು ಮಾಡಿದ್ದು. ಮತ್ತೆ ಒಳ್ಳೆ ಅರ್ಥಪೂರ್ಣವಾದ ಮೆಸೇಜ್ ಇದರಲ್ಲಿ. ಓಕೆ, ಹಾಗೆ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಉತ್ತಮವಾದ ಶ್ರಮದಿಂದ 3 ತಿಂಗಳಲ್ಲಿ 6 ದಿನ ಶೂಟಿಂಗ್ ಮಾಡಿ ಇಷ್ಟು ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀರಾ, ಕಿರುಚಿತ್ರ ಮಾಡಿದ್ದೀರಾ. ನಮ್ಮ ಜನಗಳಿಗೆ ಒಂದು ಒಳ್ಳೆ ಮೆಸೇಜ್ ಅನ್ನ ಕೊಡಬೇಕು, ಜೊತೆಗೆ ಏನು ಕಷ್ಟದಲ್ಲಿದ್ದಾರೆ ಅವರಿಗೊಂದು ಸಹಾಯ ಮಾಡಬೇಕು, ನಿಮ್ಮಿಂದ ಆಗುವಂತ ಒಂದು ಕಿಂಚಿತ್ತು ಸಹಾಯ ಆದ್ರೂ ಮಾಡಬೇಕು ಅನ್ನೋಂಥ ಒಂದು ಒಳ್ಳೆ ಉತ್ತಮ ಉದ್ದೇಶ ಇಟ್ಕೊಂಡು ಈ ಒಂದು
ಕಿರುಚಿತ್ರ ಬರ್ತಾ ಇದೆ. ಸೊ ಆಲ್ ದ ವೆರಿ ಬೆಸ್ಟ್, ನಿಮ್ಮ ಇಡೀ ತಂಡಕ್ಕೆ ಆಲ್ ದ ವೆರಿ ಬೆಸ್ಟ್. ಸೊ ವೀಕ್ಷಕರೇ, ನೋಡಿದ್ರಲ್ವಾ ಆಕಸ್ಮಿಕ ಅನ್ನುವಂಥ ಒಂದು ಕ್ರೈಮ್ ಥ್ರಿಲ್ಲರ್ ಸ್ಟೋರಿ ಇದೇ ಬರುವ ಮಾರ್ಚ್ 11ರಂದು ವಿ4 ಸ್ಟ್ರೀಮ್ ಅಲ್ಲಿ ಸ್ಟ್ರೀಮಿಂಗ್ ಆಗೋದಕ್ಕೆ ರೆಡಿ ಆಗ್ತಾ ಇದೆ. ಎಲ್ಲರೂ ಕೂಡ ಈ ಒಂದು ಸಿನಿಮಾವನ್ನ ನೋಡಿ ಸಿನಿಮಾ ತಂಡಕ್ಕೆ ಪ್ರೋತ್ಸಾಹಿಸಿ ಎಂದು ಹೇಳ್ತಾ, ಇದಾಗಿತ್ತು ಈ ಹೊತ್ತಿನ ವಿಶೇಷತೆ. ನಿರಂತರವಾದ ಸುದ್ದಿ ಮಾಹಿತಿ ಮನೋರಂಜನೆಗಾಗಿ ನೋಡ್ತಾ ಇರಿ ವಿ4 ನ್ಯೂಸ್. ಇದು ಮುನ್ನುಡಿ ಮುನ್ನಡೆಗಾಗಿ.